ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಬಂದಿದ್ದೀನಿ ಇನ್ನೊಂದು ಚಟ್ನಿಯ ಜೊತೆಗೆ. ಸೊ ಇವತ್ತಿನ ಚಟ್ನಿ ಏನಪ್ಪ ಅಂತಂದರೆ ಚಪ್ರ ಬದನೆಕಾಯಿ. ಇದರಲ್ಲಿ ಚಟ್ನಿ ಮಾಡ್ಬೋದಾ ಅಂತ ಕೇಳ್ತೀರಾ? ಮಾಡ್ಬೋದು. ಸೊ ಮೊದಲಾಗಿ ಈ ಥರ ಚಪ್ರ ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು, ಸೊ ಅದಕ್ಕೆ ಬೇಕಾಗಿರೋವಂಥದ್ದು ಏನೇನು ಅಂತಂದರೆ ಟೊಮೆಟೊ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಹುಣಸೆಹಣ್ಣು. ಸೊ ಇದನ್ನೆಲ್ಲ ಹಾಕ್ಕೊಂಡು ಸ್ಟಾರ್ಟ್ ಮಾಡೋದು. ಒಂದು ಬೌಲಿಗೆ ಜೀರಿಗೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋದು. ಎಣ್ಣೆ ಹಾಕೋಗಿಲ್ಲ ಫಸ್ಟೇ. ಸೊ ಹಂಗೆ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕ್ಕೊಬೇಕು. ಬೆಳ್ಳುಳ್ಳಿನೂ ಕೂಡ ಅದೇ ಥರ ಡ್ರೈಯಾಗಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇವಾಗ ಈರುಳ್ಳಿ ಹಾಕ್ಕೊಂಡು ಅದೇ ಥರ ಫ್ರೈ ಮಾಡ್ಕೊಳ್ಳೋದು, ಅಂದರೆ ಡ್ರೈ ಫ್ರೈ. ಸೊ ಆಮೇಲಿಂದ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಇದು ಪೂರ್ತಿ ಫ್ರೈ ಆಗೋವರೆಗೂ ಎಣ್ಣೆಯಲ್ಲೇ ಬೇಯಿಸ್ಕೊಬೇಕಾಗುತ್ತೆ. ಸೊ ಇದಕ್ಕೆ ನೀರು ಗೀರು ಏನೂ ಹಾಕೋಗಿಲ್ಲ. ಎಣ್ಣೆಲಿ ಫ್ರೈ ಆದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರೋವಂಥದ್ದು. ಸೊ ಅದಕ್ಕೆ ಎಲ್ಲ ಎಣ್ಣೆಯಲ್ಲೇ ಮಾಡ್ಕೋಬೇಕು. ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ಎಣ್ಣೆ ಮತ್ತೆ ಇನ್ನೂ ಎಣ್ಣೆ ಹಾಕ್ಕೊಳ್ಳಿ ನೀವು. ಸೊ ನನಗೆ ಇವಾಗ ಸ್ವಲ್ಪ ಆಗಿದೆ. ಅದರ ಜೊತೆಗೆ ಇವಾಗ ಮಿಕ್ಕಿರುವಂಥದ್ದು ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಇದನ್ನು ಹಾಕ್ಕೊಂಡು ಜೊತೆಗೆ ಫ್ರೈ ಮಾಡ್ಕೊಬೇಕು. ಸೊ ಇದರಲ್ಲಿ ಒಂಥರ ಬೇರೆ ಥರನೇ ಟೇಸ್ಟ್ ಚಟ್ನಿ. ಸೊ ನಾವು ಇವಾಗ ಹುಳಿ ಚಟ್ನಿ ಎಲ್ಲ ನೋಡ್ಕೊಂಬಂದಲ್ವ, ಅದೇ ಥರನೇ ಇದು ಕೂಡ ಚಟ್ನಿ. ಇದರಲ್ಲೂ ಕೂಡ ಚಟ್ನಿ ಮಾಡ್ಬೋದು, ಮಾಡ್ಕೊಂಡು ತಿನ್ಬೋದು. ಯಾಕಂತಂದರೆ ಕೆಲವೊಂದು ಟೈಮು ನಾವು ವೆಜಿಟೇಬಲ್ಸ್ಗಳನ್ನ ತಂದು ವೇಸ್ಟ್ ಆಗಿರುತ್ತೆ, ಅಡುಗೆ ಮಾಡೋಕ್ಕಾಗಿರಲ್ಲ. ಸೊ ಅಂಥ ಟೈಮಲ್ಲಿ ಈ ಥರ ಚಟ್ನಿಗಳನ್ನ ಮಾಡ್ಕೊಬೋದು. ಸೊ ಅದನ್ನ ಕಟ್ ಮಾಡ್ಕೊಂಡಿರೋವಂಥದ್ದನ್ನ ವಾಶ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ನಾನು ಚಪ್ರ ಬದನೆಕಾಯ. ಇಲ್ಲ ಅಂತಂದರೆ ಸೀಮೆ ಬದನೆಕಾಯಿ ಅಂತ ಕರೀತಾರೆ ಇದಕ್ಕೆ. ನಿಮ್ಮ ಕಡೆ ಏನಂತ ಕರೀತಾರೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನನಗೆ. ಇದು ಕೂಡ ಈ ಥರ ಫ್ರೈ ಆಗಬೇಕು. ಇದಕ್ಕೆ ಸಾಲಿಲ್ಲ ಅಂತಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದೇ ನೀಟಾಗಿ ಫ್ರೈ ಆಗಬೇಕು. ಸೊ ಅದಕ್ಕೆ ಕಾಯಿ ಬಾಯ್ಲ್ ಆಗಬೇಕು ಮೇಯ್ನಾಗಿ, ಆ ಥರ ಹಾಕ್ಕೊಬೇಕು. ಸೊ ನೆಕ್ಸ್ಟು ಟೊಮೆಟೊ ಹಾಕ್ಕೊಂಬಿಡಿ. ಟೊಮೆಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಬೇಡಿ, ಯಾಕಂತಂದರೆ ಉಪ್ಪು ಜಾಸ್ತಿ ಆಯಿತು ಅಂದರೆ ಚೆನ್ನಾಗಿರಲ್ಲ, ಕಮ್ಮಿ ಆದರೂ ಚೆನ್ನಾಗಿರಲ್ಲ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕು ನಿಮಗೆ ಅನ್ನುವಂಥದ್ದು. ಜೊತೆಗೆ ಹುಣಸೆಹಣ್ಣು ಕೂಡ. ಈ ಹುಣಸೆಹಣ್ಣು ಅನ್ನೋದು ಏನಪ್ಪ ಅಂತಂದರೆ ಏನಕ್ಕೆ ಹಾಕ್ತೀವಿ ಅಂತಂದರೆ, ನಾವು ಯಾವುದೇ ಚಟ್ನಿ ಮಾಡಬೇಕಂದ್ರೂ ಹುಣಸೆಹಣ್ಣ ಸೇರಿಸಲೇಬೇಕು. ಸೊ ಒಂದು ರೀಸನ್ ಏನಪ್ಪ ಅಂತಂದರೆ ಅದು ಚಟ್ನಿ ಕೆಟ್ಟೋಗಬಾರ್ದು ಅನ್ನೋದಕ್ಕೆ, ಇನ್ನೊಂದು ಟೇಸ್ಟ್ ಬರಲಿ ಅನ್ನೋದಕ್ಕೆ ಹುಣಸೆಹಣ್ಣ ನಾವು ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದ್ರೆ ರುಚಿಯಾಗಿರುತ್ತೆ, ಟೇಸ್ಟಾಗೂ ಬರುತ್ತೆ. ಸೊ ನೋಡಿ ಈ ಥರ ಆಗಿದೆ. ಇದನ್ನು ಆದಮೇಲೆ ಫುಲ್ ಫ್ರೈ ಆಗಿದೆ. ಇದನ್ನು ಆರಾಕ್ಬಿಟ್ಟು ಸ್ವಲ್ಪ ಹೊತ್ತು ಆರಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸೊ ಮಿಕ್ಸಿಗೆ ಹಾಕಿದ್ಮೇಲೆ ಸೊ ಅದಕ್ಕೆ ಸ್ವಲ್ಪ ಇವಾಗ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಅದನ್ನು. ಅದು ಗ್ರೈಂಡ್ ಕೂಡ ನಾರ್ಮಲ್ ನಾವು ಇವಾಗ ಕಾಯಿ ಚಟ್ನಿ ಎಲ್ಲ ಯಾವ ಥರ ಗ್ರೈಂಡ್ ಮಾಡ್ತೀವಿ ಅದೇ ಥರನೇ. ಸೊ ನಾನು ಹುಳಿ ಚಟ್ನಿ ಅಂತ ಹೇಳಿದೆ ಗೊತ್ತಾ, ಅದನ್ನು ತುಂಬ ಸಣ್ಣಕ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಬಟ್ ಇದನ್ನು ತುಂಬ ಸಣ್ಣಕ್ಕೆ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಇದನ್ನು ಸ್ವಲ್ಪ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ. ಸಾಸಿವೆ ಹಾಕ್ಬಿಟ್ಟು ಎಣ್ಣೆ ಹಾಕಿ, ಸಾಸಿವೆ ಹಾಕಿ ಅದ್ರ ಜೊತೆ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಊದ್ಬಿಟ್ಟು ಒಗ್ಗರಣೆ ಮಾಡಿ ಇಟ್ಟರೆ ಚಟ್ನಿ ರೆಡಿ. ಚಪ್ರ ಬದನೆಕಾಯಲ್ಲಿ ಮಾಡುವಂಥ ಚಟ್ನಿ ಯಾವ ಥರ ಟೇಸ್ಟ್ ಇರುತ್ತೆ ಅನ್ನೋದನ್ನ ನೀವು ಕೂಡ ಮನೇಲಿ ಮಾಡಿ ನೋಡಿ. ಯಾವ ಥರ ಇತ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಚಟ್ನಿ ರೆಡಿಯಾಯಿತು. ಇವಾಗ ಅನ್ನ ಜೊತೆಗೂ ತಿನ್ಬೋದು, ಇದ್ರ ಜೊತೆಗೆ ಇಡ್ಲಿ, ದೋಸೆ ಎಲ್ಲದಕ್ಕೂ ಕೂಡ ಆಗುತ್ತೆ ಇದು. ಥ್ಯಾಂಕ್ ಯು.